ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಏನು ಆಚರಣೆ ಮಾಡ್ತಾ ಇದೆ ಅದರ ಅಂಗವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಎಲ್ಲ ಬೂತ್ ಕಮಿಟಿಯ ಅಧ್ಯಕ್ಷರ ಮನೆಯಲ್ಲಿ ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ನಾವು ಘೋಷಣೆ ಮಾಡಿದ್ದೀವಿ. ಅದರ ಅಂಗವಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪ್ರತಿ ಮನೆಯಲ್ಲೂ ಬೂತ್ ಮಟ್ಟದ ಬೂತ್ ಅಧ್ಯಕ್ಷರ ಮನೆಗಳಲ್ಲಿ ಇವತ್ತು ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ಉಳ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಇಡೀ ವಿಶ್ವದಲ್ಲೇ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಸಾಕಷ್ಟು ಮರಗಳನ್ನು ಕಡಿತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಮರ ಇದ್ದರೆ ಭೂಮಿ ಉಳಿತದೆ, ನಾವು ಉಳಿತೀವಿ. ಹಂಗಾಗಿ ಕಡಿಯೋದಕ್ಕಿಂತ ಜಾಸ್ತಿ ಮರನ ಉಳ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ಪೀಳಿಗೆಗೆ ಆರೋಗ್ಯ ಬೇಕು ಆಗ್ತಕ್ಕಂಥ ಇದು ಪರಿಸರ ಕೆಡ್ತಾ ಇರ್ತಕ್ಕಂಥದ್ದನ್ನು ಸರಿ ಹೋಗ್ಬೇಕಂತ ಹೇಳಿದ್ರೆ ಮರ ಹೆಚ್ಚು ಬೆಳೆಸಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಲ್ಲಿ ಮಳೆ ಬಿದ್ದರೂ ಬೆಂಗಳೂರು ಅತಿ ಹೆಚ್ಚು ಮಳೆ ಬೀಳುತ್ತೆ. ಕಾರಣ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಮರ ಅಷ್ಟೊಂದು ಸಂರಕ್ಷಣವಾಗಿ ಜನ ಬೆಳೆಸ್ತಾ ಇದ್ದಾರೆ. ಮನೆ ಮುಂದೆ ಪ್ರತಿಯೊಂದು ಮನೆ ಮುಂದೆ ಮರ ಇದೆ. ಹಂಗಾಗಿ ಎಲ್ಲಿ ಮಳೆ ಇಲ್ಲ ಅಂದ್ರೂ ಬೆಂಗಳೂರಲ್ಲಿ ಮಳೆ ಬೀಳ್ತಕ್ಕಂಥ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ವಿನಂತಿ ಮಾಡ್ತೀನಿ, ಈ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ದಿವಸ ಅಲ್ದಿರಾನೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಆದಮೇಲೆ ಇರ್ತಕ್ಕಂಥ ಮರಗಳನ್ನು ಕಡಿತಕ್ಕಂಥ ಕಡಿಮೆ ಮಾಡಿ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೋತೀನಿ.